Your names, please tell to I am Milind Kale, Chairman, Cosmos Cooperative Bank. National Cooperative Bank mergers, amalgamation. Please tell to our viewers. This is a merger or amalgamation under voluntary merger scheme of Reserve Bank of India. I think this is the right and the proper case to be considered by the banking sector for a right merger at the right point of time, which will protect the interest of each and every stakeholder. And what about interest, sir? Deposit interest. So deposit interest till the time the date of merger is not declared by the Reserve Bank of India goes along with the contracted rate of the National Cooperative Bank. Thank you, sir. After the date of the merger, naturally the card rates as of the Cosmos Cooperative Bank, if the deposits are continued, are applied, and those who are interested in getting back their deposit or the refund on the very same day of the first day, the deposit amount will be refunded. ನಮಸ್ಕಾರ ಸ್ನೇಹಿತರೆ, ಇವತ್ತು 22/12/2023 ಪೂರ್ಣಿಮಾ ಕನ್ವೆನ್ಷನ್ ಸೆಂಟರಲ್ಲಿದ್ದೀವಿ. ಇವತ್ತೇನು ಅಮಾಲ್ಗಮೇಷನ್ ಆಗಬೇಕಲ್ಲ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಕಾಸ್ಮೋಸ್ ಬ್ಯಾಂಕ್ ಜೊತೆ, ಅದ್ರ ಬಗ್ಗೆ ಕಸ್ಟಮರ್ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಸರ್, ನಿಮ್ಮ ಹೆಸರು ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ವ್ಯೂವರ್ಸ್ ಕೇಳಿ ಸರ್. ನನ್ನ ಹೆಸರು ಎನ್ ಜಿ ರಾಮಚಂದ್ರ ರಾವ್ ಅಂತ. ನಾನು ಮತ್ತು ನನ್ನ ಶ್ರೀಮತಿ ಸಂಧ್ಯಾ ರಾವ್ ಇವರಿಬ್ಬರ ಹೆಸರಲ್ಲಿ 2 ಡೆಪಾಸಿಟ್ ಇತ್ತು. ನನ್ನ ಶ್ರೀಮತಿ ಸಂಧ್ಯಾ ರಾವ್ ಸುಮಾರು 20-25 ವರ್ಷದಿಂದ ಈ ಬ್ಯಾಂಕಲ್ಲಿ SB ಅಕೌಂಟ್ ಹೋಲ್ಡರು. ಸ್ವಲ್ಪ ನಮಗೆ ಸರ್ಪ್ಲಸ್ ಫಂಡ್ ಇದ್ದಿದ್ದರಿಂದ ಈ ಬ್ಯಾಂಕ್ ಒಳ್ಳೆ ಹೆಸರಿದ್ದರಿಂದ ಇಲ್ಲಿ ಡೆಪಾಸಿಟ್ ಮಾಡೋಣ ಅಂಥೇಳಿ ನಮ್ಮ ಸರ್ಪ್ಲಸ್ ಫಂಡನ್ನು ಇಲ್ಲಿ ಡೆಪಾಸಿಟ್ ಮಾಡಿದ್ವಿ. ಇಟ್ ವಾಸ್ ಶಾಕಿಂಗ್. ಒನ್ ಫೈನ್ ಡೇ ಬ್ಯಾಂಕ್ ಅನೌನ್ಸ್ಡ್ ಮೊರಟೋರಿಯಮ್. ಅದಾದಮೇಲೆ ನಾವು ಬ್ಯಾಂಕಲ್ಲಿ ಎನ್ಕ್ವೈರಿ ಮಾಡಿದಾಗ DICGC ಕ್ಲೈಮ್ ಮಾಡ್ಬೋದು ಅಂತಂದರು. 2 ಡೆಪಾಸಿಟ್ಗೆ ಕ್ಲೈಮ್ ಮಾಡಿದ್ವಿ. ನನ್ನ ವೈಫಲ್ಲಿ ಸ್ವಲ್ಪ ಕಮ್ಮಿ ಡೆಪಾಸಿಟ್ ಇದು, ಅದು ಆಲ್ಮೋಸ್ಟ್ ಅಕ್ಟೋಬರ್ 23 ತನಕ ವಾಟ್ ಎವರ್ ವಾಸ್ ದಿ ಕಾಂಟ್ರಾಕ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಸೆಟಲ್ ಮಾಡಿದ್ದಾರೆ ಅಂತ ಬ್ಯಾಂಕ್ ಮೂಲಗಳು ಹೇಳ್ತಾ ಇದೆ. ಆದರೆ ನನ್ನ ಹೆಸರಿನಲ್ಲಿದ್ದ ಡೆಪಾಸಿಟು ಅದು ಆ್ಯಕ್ಚುಲಿ ನನಗೆ 7 ಲಕ್ಷಕ್ಕೂ ಮೀರಿ ಬರಬೇಕಾಗಿದ್ದು, ಈಗ ಬರೀ 5 ಲಕ್ಷ ಸೆಟ್ಲ್ ಆಗಿದೆ. ಈಗ ಬ್ಯಾಲೆನ್ಸ್ ಲಯಬಿಲಿಟಿ ಏನಿದು, ಈಗ ನ್ಯಾಷನಲ್ ಬ್ಯಾಂಕ್ ಕೋಆಪರೇಟಿವ್ ಬ್ಯಾಂಕ್ ಮೊರಟೋರಿಯಮ್ ಇರೋದ್ರಿಂದ ಈಗ ಸಿನ್ಸ್ ಇಟ್ ಈಸ್ ಗೆಟಿಂಗ್ ಅಮಾಲ್ಗಮೇಟೆಡ್ ವಿತ್ ಕಾಸ್ಮೋಸ್ ಬ್ಯಾಂಕ್, ವೆದರ್ ದೇ ವಿಲ್ ಟೇಕ್ ಓವರ್ ದಟ್ ಲಯಬಿಲಿಟಿ, ಅದು ನನಗೆ ಇಟ್ಸ್ ರಿಯಲಿ ಆ್ಯಂಕ್ಷಿಯಸ್. ಬಟ್ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇಂಥ ಒಳ್ಳೆಯ ಹೆಸರಿದ್ದ ಬ್ಯಾಂಕು ಹೀಗೆ ಅದರ ಹೆಸರನ್ನೇ ಕಳ್ಕೊಂಡು ಕಾಸ್ಮೋಸ್ ಬ್ಯಾಂಕಲ್ಲಿ ವಿಲೀನ ಆಗ್ತಾ ಇರೋದು ಇಟ್ಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ಯಾಕೆಂದರೆ ದಕ್ಷಿಣ ಬೆಂಗಳೂರಿನಲ್ಲಿದ್ದಂಥ ಭಾಳಷ್ಟು ಡೆಪಾಸಿಟರು ಬ್ಯಾಂಕ್ನಲ್ಲಿ ಭಾಳ ಭರವಸೆ ಇದ್ದರು. ಅಲ್ಲಿ ಬ್ಯಾಂಕ್ ಒಳಗೆ ನಡೆದಿರತಕ್ಕಂಥ ಕೆಲವೊಂದು ಅಹಿತಕಾರಿ ಘಟನೆಗಳಿಂದ ಈ ಸ್ಥಿತಿಗೆ ಬಂದಿದೆ. ಡೆಪಾಸಿಟರ್ಸು ಬಹಳ ದಿನದಿಂದ ಮೆಂಬರ್ಸ್ ಆಗಿರೋರಿಗೆಲ್ಲ ಇದು ನಿಜವಾಗ್ಲೂ ಒಂಥರ ಆಘಾತಕಾರಿ ವಿಷಯ. ಈ ಕಾಸ್ಮೋಸ್ ಬ್ಯಾಂಕಲ್ಲಿ ವಿಲೀನ ಆದಮೇಲೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಏನೇನು ಪ್ರಾಮಿಸ್ ಮಾಡಿದ್ರು ಎಲ್ಲ ಡೆಪಾಸಿಟರ್ಸ್ಗೆ, ಕಾಸ್ಮೋಸ್ ಬ್ಯಾಂಕ್ ವಿಲ್ ಕೀಪ್ ಅಪ್ ಆಲ್ ದೋಸ್ ಪ್ರಾಮಿಸಸ್ ಅಂತ ನಾನು ಭಾವಿಸ್ತೀನಿ. It is a very nice decision taken by the National Cooperative Bank management, as well as our Cosmos Bank also came forward to safeguard all the depositors of the National Cooperative Bank. National Cooperative Bank is one of the best bank in the Bangalore, I can say, even in Karnataka also. But some problems will be there in all the banks like that. So there is no problem at all. Day by day it will be set right. And Cosmos Bank has come forward and we want their wishes. Our wishes is also there for them. ನಮಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡುತ್ತಿದ್ದಾರೆ ನ್ಯಾಷನಲ್ ಕೋಆಪರೇಟಿವ್ ಆಡಳಿತ ಮಂಡಳಿಯವರು. ಏನಂತ ಹೇಳಿದ್ರೆ ಕಾಸ್ಮಸ್ ಬ್ಯಾಂಕ್ ಜೊತೆ ಮರ್ಜ್ ಆಗ್ತಿದೆ ಅನ್ನೋದೇ ಒಂದು ಸಂತೋಷದ ಸುದ್ದಿ. ಆಮೇಲೆ ನಿಮ್ಮ ವಾಹಿನಿಯವರು ನಮಗಾಗಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾಗಿದೆ. ಬಟ್ ಅದನ್ನು ಪ್ರೂವ್ ಮಾಡೋದಕ್ಕೆ ಇಷ್ಟು ಜನ ಸದಸ್ಯರೆಲ್ಲ ಸೇರಿದ್ದೀವಿ. ಆಮೇಲೆ ಐ ಆಮ್ ಒನ್ ಆಫ್ ದ ಹೆವಿಯೆಸ್ಟ್ ಡಿಪಾಸಿಟರ್. ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಈ ಗಳಿಗೆಯ ಸಂತೋಷದ ಸುದ್ದಿಯನ್ನು ತುಂಬ 2023 ಎಂಡ್ ಆಫ್ ದ ಇಯರ್
we had a very, very, very good news. Thank you very much for the Cosmos Bank. ಥ್ಯಾಂಕ್ ಯು. ಆಟೋ ರಿನ್ಯೂವಲ್ ಏನಾಗುತ್ತೆ, FD ಮೆಚುರಿಟಿ ಆದ ತಕ್ಷಣ ಆಟೋ ರಿನ್ಯೂವಲ್ ಮಾಡ್ತಾ ಇದ್ದಾರೆ. ಆಟೋ ರಿನ್ಯೂವಲ್ ಮಾಡಿದ್ರೆ ಕಸ್ಟಮರ್ಸ್ಗೆ ಚಾಯ್ಸ್ ಕೊಡ್ತೀರಾ ಅಥವಾ ಡೆಪಾಸಿಟರ್ಸ್ಗೆ ಚಾಯ್ಸ್ ಕೊಡ್ತೀರಾ? ಒಂದು 2 ತಿಂಗಳ ಮಟ್ಟಿಗೆ ಮಾತ್ರ ಅದು ನಮ್ಮ ಹಿಡಿತದಲ್ಲಿ ಇರ್ತದೆ. 2 ತಿಂಗಳಾದ್ಮೇಲೆ ಮಧ್ಯ ಆದ್ಮೇಲೆ ಅವರ ಬಕೆಟ್ ಹೋಗ್ತದೆ. ಅವರು ಯಾವ ತರ ನಿರ್ಧಾರಗಳನ್ನ ತಗೊಳ್ತಾರೆ, ಅದು ನಿಮ್ಮ ಫೇವರ್ ಆಗಿ ತಗೊಳ್ತಾರೆ, ಅದನ್ನು ಉತ್ತರ ಹೇಳ್ತಾರೆ. ಅಮಾಲ್ಗಮೇಷನ್ ಆಗೋ ಪೀರಿಯಡ್ ಅಂದ್ರೆ 30ನೇ ತಾರೀಕಿಂದ 1 ತಿಂಗಳು 2 ತಿಂಗಳಾಗ್ಬೋದು. ಆ ಪೀರಿಯಡ್ ಅಲ್ಲಿ ಮೆಡಿಕಲ್ ಕೇಸಸ್ ಬಂದ್ರೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಮೆಡಿಕಲ್ ಯಾರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀರಾ, ಅವ್ರಿಗೆ ಏನೋ ತೊಂದರೆ ಆಗುತ್ತೆ, ಅದು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅದರದ್ದು RBI ಗೈಡೆನ್ಸ್ ಏನಿದೆ, ನಮ್ಮ ಒಂದು ಕಮಿಟಿ ಮಾಡ್ಕೊಂಡಿದ್ವಿ. ಅದು ಬಂತು ಅಂತಂದ್ರೆ ನಮ್ಮ ಕಮಿಟಿ, ನಮ್ಮ ಹ್ಯಾಂಡ್ ಓವರ್ ಆಗಿರುವಂತ ನಮ್ಮ ಕಮಿಟಿ ಅದಕ್ಕೆ ಕೆಲಸ ಮಾಡ್ತದೆ. ನಾವು RBI ಕಳಿಸಿ ಅದು ಬರ್ತದೆ, ಅದಕ್ಕೆ ತೊಂದರೆ ಆಗುತ್ತೆ. ಇಲ್ಲಿ ಕೆಲವು ಕಸ್ಟಮರ್ಸ್ ಬಂದಿದ್ದಾರೆ. ಒಬ್ರು ಕೇಳ್ತಾರೆ, ನಾವು ಲೋನ್ ತಗೊಂಡಿದ್ವಿ, ಸ್ವಲ್ಪ ಬಾಕಿ ಇದೆ, ನಮಗೆ ಕುಶಾಲ್ ಸ್ವಲ್ಪ ಬಾಕಿ ಇದೆ, ನಮ್ದು ಶೇರ್ಸ್ ಇದೆ, ಲಾಸ್ಟ್ ಅಲ್ಲಿ ನಾನು ಮಿಕ್ಕಿ ದುಡ್ಡು ಕಟ್ಬಿಡ್ತೀನಿ, ನಮ್ಮ ಶೇರ್ ಅಡ್ಜಸ್ಟ್ ಮಾಡ್ಕೊಂಡು ಮಿಕ್ಕಿ ದುಡ್ಡು ಕೊಟ್ಟು ನಾವು ಕಟ್ಟಿಸ್ಕೊಂಡು ನಾನು ಲೋನ್ ಕ್ಲೋಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ನಮಗೆ ಮುಂಚೆ ನಮ್ಮ ಲೋನ್ ಕ್ಲೋಸ್ ಆಗಿದ್ದಾಗ ನಾವು ಅದಕ್ಕೆ ಅಡ್ಜಸ್ಟ್ ಮಾಡೋ ಅಧಿಕಾರ ನಮ್ಮಲ್ಲಿತ್ತು. 35 ಇಯರ್ಸ್ ಮೇಲೆ ಅದು RBI ಕೋರ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಸಾಧ್ಯ ಅಂತ ನನ್ನ ಭಾವನೆ. The bank has earned several rewards and accolades for their pioneering initiatives and achievements in the area of banking, particularly in cooperative banking sector. Sir, I once again extend a warm welcome to you and your team of directors and executives. ವಿಶೇಷವಾಗಿ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳ್ಬಿಟ್ಟು, ಈಗಾಗಲೇ ನಮ್ಮ CEO ಹೇಳಿದಾಗೆ ಏಷ್ಯಾದಲ್ಲೇ ನಂಬರ್ 2ನೇ ಸ್ಥಾನದಲ್ಲಿರ್ತಕ್ಕಂಥ ಅತ್ಯುತ್ತಮ ಒಂದು ಸಹಕಾರಿ ಮಲ್ಟಿ ಬ್ಯಾಂಕಿನ ನಾವು ಅದರ ಅಧ್ಯಕ್ಷರಾದ ಸನ್ಮಾನ್ಯ ಕಾಳೆ ಅವರಲ್ಲಿ, ಶ್ರೀ CA ವಿನೀತ್ ಕಾಳೆ ಅವರಲ್ಲಿ ನಾವು ಆಹ್ವಾನವನ್ನು ಇಟ್ಟಾಗ ಅವತ್ತು ಅವ್ರಿಗೆ ಕಳೆದ ವಾರ ಆಕ್ಸಿಡೆಂಟ್ ಆಗಿದ್ರು ಕೂಡ ನಾನು ಬರ್ತೀನಿ ಅಂತ ದೊಡ್ಡ ಮನಸ್ಸು ಮಾಡಿ ಇವತ್ತು ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂಸ್ಥೆಗಳಿಗೆ ಪ್ರಮುಖ ಮುದ್ರೆ ಹೊರತಕ್ಕಂಥವರು ಆಡಿಟರ್ಸ್. ಕಾಸ್ಮೋಸ್ ಬ್ಯಾಂಕ್ನವರು ನಮ್ಮ ಡ್ಯೂ ಡಿಲಿಜೆನ್ಸ್ ನಮ್ಮ ಬ್ಯಾಂಕಿನ ಜೊತೆ ಮಾಡಬೇಕಾದ್ರೆ ನಮ್ಮ ಪ್ರಸಾದ್ ಅವರು ಮೂಲತಃ ನಮ್ಮ ಕರ್ನಾಟಕದವರು, ಬಟ್ ಅವರು ಕಾಸ್ಮೋಸ್ ಬ್ಯಾಂಕಿನ ಪರವಾಗಿ ಒಂದು ಆಡಿಟರ್ ಆಗಿ ಬಂದು ನಮ್ಮ ಬ್ಯಾಂಕಿನ ಸಂಪೂರ್ಣ ವ್ಯವಹಾರವನ್ನು ನೋಡಿ ಈ ಬ್ಯಾಂಕಿನಲ್ಲಿ ಯಾವುದೇ ರೀತಿ ಅವ್ಯವಹಾರ ಆಗಿಲ್ಲ ಅಂತಕ್ಕಂಥ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಅವರು ಇವತ್ತು ಸಹಕರಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಸಾದ್ ಸರ್, 24/7/23 ಜುಲೈ 24ರಂದು RBIನವರು ನಮ್ಮಲ್ಲಿ ಹೇರಿರ್ತಕ್ಕಂಥ 35 ಆಕ್ಟ್ ನಮಗೇನು ಬಂತು ಅವತ್ತಿನ ತಮ್ಮ ಒಂದು ದುಮಾನಗಳನ್ನ ನಾವು ಅರ್ಥಕೊಂಡು ಪ್ರತಿನಿತ್ಯ ಬ್ಯಾಂಕಿನಲ್ಲಿ ಇದ್ದು 25ನೇ ತಾರೀಕಿನಿಂದ 25ನೇ ತಾರೀಕು ಕೂಡ ನಾವು ನಮ್ಮ ಬ್ಯಾಂಕಿನ ವಹಿವಾಟನ್ನು ತಮ್ಮ ಮುಂದೆ ಮಂಡಿಸಿದ್ವಿ. ತದನಂತರ ನಾವು 26ನೇ ತಾರೀಕು ಸಭೆಯನ್ನು ಸೇರಿ ಬೋರ್ಡ್ ಮೀಟಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿ 27ನೇ ತಾರೀಕು ಕೂಡ ತುರ್ತಾಗಿ ನಮ್ಮ ಠೇವಣಿದಾರರ ಹಿತದೃಷ್ಟಿಯಿಂದ, ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ, ನಮ್ಮ ಸಿಬ್ಬಂದಿಯವರ ಹಿತದೃಷ್ಟಿಯಿಂದ ನಾವು 27ನೇ ತಾರೀಕು ಬೋರ್ಡ್ ಮೀಟಿಂಗ್ ಮಾಡಿ ನಮ್ಮ ಬ್ಯಾಂಕಿನಲ್ಲಿ ಯಾವ ಲೋಪಗಳಾಗಿದೆ ಸರಿಪಡಿಸಿಕೊಳ್ಳೋಣ. ಅಕಸ್ಮಾತ್ ಆ ರೀತಿ ಇನ್ನೂ ತೊಂದರೆ ಆದ ಡಿಲೇ ಆದಂತ ಸಂದರ್ಭ ಬಂದ್ರೆ ನಾವು ಯಾವುದಾದ್ರೂ ಒಂದು ಉತ್ತಮ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ಕೊಳ್ಳೋಣ ಅಂತ ಪ್ರಸ್ತಾಪವನ್ನ ಬೋರ್ಡ್ ನಲ್ಲಿ 2 ದಿವಸ ತೀರ್ಮಾನ ತಗೊಂಡು 28ನೇ ತಾರೀಕು RBIಗೆ ನಾವು ಸಲ್ಲಿಸಿದ್ವಿ. ಅದಾದ ನಂತರ ಹಲವಾರು ಜನ ಠೇವಣಿದಾರರಿಗೆ ಆಗಮಿಸಿ ತಮ್ಮ ಒಂದು ಪ್ರಶ್ನೆಗಳನ್ನ ಕೇಳಿದ್ವಿ.
ಈ ಸಭಾಂಗಣದಲ್ಲಿ 1,500 ಜನ ನಾವು ಸಭೆಯನ್ನು ಮಾಡಿದ್ವಿ. ವೆಂಕಟಾದ್ರಿ ಚೌಟ್ರಿನಲ್ಲಿ ಮಾಡಿದ್ವಿ. ನಮ್ಮ ಬ್ಯಾಂಕಿನಲ್ಲಿ ಮೇಲ್ಗಡೆ ಇರ್ತಕ್ಕಂಥ DR ಶ್ರಾವಣ್ ಅವರ ಹಾಲಿನಲ್ಲಿ ಕೂಡ 150-200 ಜನ ಸಭೆಗಳನ್ನ ಹಂತ ಹಂತವಾಗಿ ಮಾಡಿದ್ವಿ. ಇನ್ನೊಂದು ಕೆಲವರು ನಮ್ಮ CEO ಅವರ ಹೇಳಿದಾಗೆ ನಮ್ಮ ಅಧ್ಯಕ್ಷರು ಸಲಹೆ ಕೊಟ್ಟಾಗೆ ಇನ್ನು ಕೆಲವ್ರನ್ನ ನಾವು ಬಿಟ್ಟಿದ್ದೀವಿ. ಅವ್ರನ್ನೆಲ್ಲ ನಾವು ಕರೆದು ನಮ್ಮ ಬ್ಯಾಂಕಿನ ವಾಸ್ತವಾಂಶ ಏನಿದೆ ತಮಗೆ ಮನದಟ್ಟು ಮಾಡುವಲ್ಲಿ ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಭೆಯನ್ನು ಕರೆದಿರ್ತಕ್ಕಂಥದ್ದು. ನಾವು ಈಗಾಗಲೇ ಜನರಲ್ ಬಾಡಿ ಸಭೆಯನ್ನು ಮಾಡಿದ್ದೇವೆ. ಅಲ್ಲಿ ನಮ್ಮ ಬ್ಯಾಂಕಿನ ಪರಿಸ್ಥಿತಿ ಅಕಸ್ಮಾತ್ ನಮ್ಮಲ್ಲೇ ನಾವೊಂದು ಚಾಲೆಂಜ್ ತಗೊಂಡು 200 ಕೋಟಿ ವಸೂಲು ಮಾಡ್ತೀವಿ ಅಂತ ಒಂದು ನಿರ್ಣಯವನ್ನು ತಗೊಂಡು RBI ಅವರು ಹೇಳಿದ್ರು 200 ಕೋಟಿಯಷ್ಟು ನೀವು ವಸೂಲಾತಿ ಮಾಡಿ. ಸೊ ಅದೇ ರೀತಿಯಲ್ಲಿ ಅಕಸ್ಮಾತ್ ಒಂದು ಎಷ್ಟಾಗ್ತದೆ ಸಾಧ್ಯವಾಗ್ತದೆ ಅಷ್ಟು ಮಾಡಿದಾಗ ಈಗಾಗಲೇ ನಾವು 100 ಕೋಟಿಯಷ್ಟು ವಸೂಲು ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಾವು ಜನರಲ್ ಬಾಡಿನಲ್ಲಿ ಒಂದು ಒಳ್ಳೆಯ ಬ್ಯಾಂಕ್ ಜೊತೆ ಮರ್ಜ್ ಮಾಡ್ಕೊಂತ ತೀರ್ಮಾನಕ್ಕೆ 95% ನಮ್ಮ ಜನ ಅವತ್ತು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಾವು ಈ ಮರ್ಜಿನ ಪ್ರತಿಕ್ರಿಯೆ ನಾವು ಮಾಡತಕ್ಕಂಥ ಕೆಲಸ ಅಲ್ಲ. ನಾವು ಗುಣಮಟ್ಟದ ಬ್ಯಾಂಕ್ಗಳನ್ನ RBI ಇಂಥ ಬ್ಯಾಂಕ್ ಜೊತೆ ಹೋಗ್ಬೋದು ಅಂತ ಹೇಳ್ತಾರೆ. ನಮ್ಮ ಆಡಳಿತ ಮಂಡಳಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಒಂದು 2-3 ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡ್ಕೋಬಹುದು ಅಂತ RBI ನಿರ್ದೇಶನದಂತೆ ನಾವು ಇವತ್ತು ದಿವಸ ಕಾಸ್ಮೋಸ್ ಬ್ಯಾಂಕ್ ಜೊತೆ ಮರ್ಜರ್ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ 29ನೇ ತಾರೀಕು ಬರುವ ಶುಕ್ರವಾರ ಇದೇ ಸಭಾಂಗಣದಲ್ಲಿ ಒಂದು ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ಕೂಡ ನಾವು ಕರೆದಿದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮ್ಮ ಈ ಮರ್ಜರ್ ಪ್ರತಿಕ್ರಿಯೆಗೆ ಭಾಗವಹಿಸಿ ಮತದಾನದ ಮೂಲಕ ಈ ಒಂದು ನಮ್ಮ ಬ್ಯಾಂಕ್ ಅನ್ನು ಸದೃಢ ಬ್ಯಾಂಕ್ ಜೊತೆ ಮರ್ಜರ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ತಾವೆಲ್ಲ ಪ್ರೋತ್ಸಾಹಿಸ್ತೀರ ಅಂತ ನಾನಂತೂ ನಂಬಿದ್ದೇನೆ. ಸ್ವೀಕಾರ ಮಾಡಬೇಕು. ನಮ್ಮ ಡೆಪಾಸಿಟರ್ಸ್ಗಳ ಹಣ ಸಂಪೂರ್ಣವಾಗಿ ನಿಮ್ಮ ಕೈ ಸೇರಿಸುತ್ತೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ನೀವು ಕೆಲವೊಂದು ಕ್ವಶನ್ಗಳು ಕೇಳಿದ್ರೆ ಆ ಕ್ವಶನ್ ಕೇಳೋದಕ್ಕೆ ಮುಂಚೆ ನಾನು ನಿಮ್ಗೆ ಆನ್ಸರ್ ಹೇಳ್ತೀನಿ. ನಮ್ಮ ಈ ಒಂದು ಕಾಸ್ಮೋಸ್ ಬ್ಯಾಂಕ್ ಯಾವತ್ತಿನ ದಿವಸ ಕೆಲಸ ಪ್ರಾರಂಭ ಮಾಡ್ತದೆ. ಇವಾಗ ಪುರೋಹಿತರು ನಮ್ಗೆ RBI ಇದ್ದಂಗೆ ಆ ಪುರೋಹಿತರು ಡೇಟ್ ಇಟ್ಕೊಂಡಿದ ತಕ್ಷಣ ಮದುವೆದು ಕಂಕಣ ಬಲ ಕೊಡ್ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ ನಮ್ಗೆ ಕಂಕಣ ಬಲದ ಟೈಮ್ ಕೊಡ್ತಾರೋ ಅವತ್ತಿನಿಂದ ನೀವುಗಳೆಲ್ಲ ನೆಮ್ಮದಿಯಾಗಿ ನಿರಾಳವಾಗಿ ಇರಬಹುದು, ಪ್ರತಿನಿತ್ಯದ ವಹಿವಾಟುಗಳನ್ನ ನೀವು ನಡೆಸ್ಕೊಳ್ಬಹುದು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ. ಇಷ್ಟು ದಿವಸನೂ ನಮ್ಮ ಸಿಬ್ಬಂದಿಗಳು ಆತಂಕದಲ್ಲಿದ್ರು. ಪಾಪ ನಮ್ಮ ಸಿಬ್ಬಂದಿಗಳು ಪ್ರಮುಖರು ನಿದ್ದೆನೂ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಇರುವಂತಹ ಕೆಲವರು ಎಲ್ಲರೂ ಹೆಚ್ಚು ಕಮ್ಮಿ ನಿದ್ದೆ ಮಾಡಿಲ್ಲ. ಯಾಕೆ ಅಂತಂದ್ರೆ ನೆರೆಹೊರೆಯ ಬ್ಯಾಂಕ್ಗಳಲ್ಲಿ ಆಗಿರುವಂತಹ ಒಂದು ಸಂದರ್ಭ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿದ್ವಿ. ಇಲ್ಲೇ ಕೆಲವರು ನನ್ನ ಮಿತ್ರರು ಪಾಪ ಅವ್ರಿಗೆ ಆಗಿರುವಂತಹ ನೋವು ತಡ್ಕೊಂಡು ಮಾಡಿದ್ದಾರೆ ಆ ಹೆಣ್ಮಗಳು. ಯಾಕೆ ಅಂತಂದ್ರೆ ಆ ಹೆಣ್ಮಗಳು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದೀವಿ. ನಾನು ಅದನ್ನ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ವಸ್ತುಸ್ಥಿತಿನ ಅರಿವು ಮಾಡಿಕೊಟ್ಟಾಗ ಸ್ವಲ್ಪ ಸಮಾಧಾನ ಆಗ್ತದೆ. ಮತ್ತೆ ನಾಳೆ ಇನ್ನೊಬ್ಬರು ಯಾರು ಹೇಳಿದಾಗ ಆತಂಕಕ್ಕೆ ಆಗ್ತದೆ. ಬಹುತೇಕ ಜನಗಳು ನೀವುಗಳು ಯಾರು ಪ್ರಬುದ್ಧತೆ ಇದ್ದೀರೋ ಅವ್ರು ಯಾರು ಅವ್ರ ಮಾತನ್ನ ಕೇಳಿಲ್ಲ. ನಮ್ಮ ದೈವ ಬಲದಿಂದ ನಮಗೆ ಒತ್ತಡ ಕಮ್ಮಿ ಮಾಡಿದ್ರಿ ಅಂತ ಅನ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಒತ್ತಡ ಕಮ್ಮಿ ಆಗೋದಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದೀವಿ. ಪ್ರಪ್ರಥಮವಾಗಿ ನಮ್ಮ ಪ್ರಮೋದ್ ನ್ಯೂಸ್ ಇರ್ಬೋದು, ನಮ್ಮ ಜನಧ್ವನಿ ಜಯಗೀತಾ ಅವರಿರ್ಬೋದು, ಅವರ ಸೇವೆ ಶ್ಲಾಘನೀಯವಾಗಿದೆ. ಯಾಕೆಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದವರು ನಮಗೆ ಪ್ರಪ್ರಥಮ ಬಾರಿಗೆ ಬ್ಯಾಂಕ್ ದಿವಾಳಿ ಅಂತ ಹೇಳಿದ್ರು. ಆ ಬ್ಯಾಂಕ್ ದಿವಾಳಿ ಅಂತ ಹೇಳಿದಾಗ ನಮ್ಮಲ್ಲಿ ಆತಂಕ ನಿಮ್ಮ ಜನಗಳಿಗೆ ಸ್ಟಾರ್ಟ್ ಆಯ್ತು. ಆ ದಿವಾಳಿ ಬ್ಯಾಂಕ್ ನನ್ನ ಮೇಲೆ ಒಂದು ಹೊರೆ ಹೊರಿಸ್ತಾರೆ. 500 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾನೆ. 500 ಕೋಟಿ ದಿವಾಳಿ ಆಗಿರೋ ಬ್ಯಾಂಕಿಗೆ ಯಾರಾದರೂ 500 ಕೋಟಿ ಅಷ್ಟು ಕೊಡ್ತಾರ ಅನ್ನೋದು ಮನೋಭಾವನೆ ನೀವೆಲ್ಲರೂ ನೆಮ್ಮದಿಯಾಗಿದ್ದೀನಿ ಅಂತ ಮಾತ್ರ ನನ್ನ ಭಾವನೆ. ಯಾಕೆ ಅಂತಂದ್ರೆ ದಿವಾಳಿ ನಿಮ್ಮನೆ ಹೇಳ್ತಾನೆ 500 ಕೋಟಿ ಯಾವನೇ ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿದ್ರು ಸಾಕಷ್ಟು ಜನ ಇದೆ. ಅದು ನನಗೆ ಮಾನಸಿಕವಾಗಿ ಶಕ್ತಿ ಕೊಡ್ತು. ಅದೇ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಧ್ಯೆ ನಾನು ನಿಂತ್ಕೊಂಡು 100 ಕೋಟಿ ಒಡೆಯ 500 ಕೋಟಿ ಒಡೆಯ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರು. ಅವಾಗ ಅವ್ರು ತಪ್ಪಿಬಾದ್ರು ಎಲೆಕ್ಟ್ರಾನಿಕ್ ಮಾಧ್ಯಮದವರು. ಏನ್ ಹೇಳಿದ್ರಿ ನೀವು ಕೊಟ್ಟಿರುವಂತಹ ಏನ್ ಸ್ಟೇಟ್ಮೆಂಟ್ ಅದನ್ನು ವಾಪಸ್ ತಗೊಳ್ಳೋರು ನಾವು ಹೋಗಲ್ಲ. ನೀವು ಗೊತ್ತಿರಬೇಕಾದ ಅವತ್ತಿಂದ ಸಂಜೆನೆ ವಾಪಸ್ ಹೊರಗಡೆ ತೆಗೆದು ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ. ಯಾಕೆಂದ್ರೆ ಏನು ಮಾಡಿದಾಗ ತಪ್ಪನ್ನ ನಮ್ಮ ಮೇಲೆ ಹಾಕಿದಾಗ ನಮ್ಮ ಹೋರಾಟ ಗೆಲ್ಲದೆ ಬರ್ತದೆ. ಸೊ ಅದನ್ನೆಲ್ಲ ನಿಗ್ರಹಿಸಿಕೊಂಡು ನಾವು ಇವತ್ತಿನ ದಿವಸ ಇನ್ನೊಂದು ಹೆಜ್ಜೆಗೆ ಮಾತ್ರ ಇದ್ದೀವಿ. ನಿಮ್ಮ ಏನು ತರದ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳಿಗೆಲ್ಲ ದಿಟ್ಟವಾಗಿ
ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ ನಮ್ಮ ಕಡೆಯ ನಮ್ಮ ಡೆಪಾಸಿಟರ್ಸ್ನ ಕೇಳ್ಕೊಳ್ಳೋದಕ್ಕೂ ಬಂದಿದ್ದೀವಿ. 29ನೇ ತಾರೀಕು ನಡೆಯುವಂತಹ ನಮ್ಮ ನಿರ್ಣಯದ ಪರವಾಗಿ ನಾನು ಕಳಕಳಿಯಿಂದ ಕೇಳ್ತೀನಿ, ನಮ್ಮ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ನಿಂತ್ಕೊಳ್ಬೇಕು. ನಾನು ನಮ್ಮ ನಿರ್ದೇಶಕ ಮಂಡಳಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ, 29ನೇ ತಾರೀಕು ಕೊಡುವಂತಹ ನಿರ್ಣಯದ ಪರವಾಗಿ ನೀವೆಲ್ಲ ಸದಸ್ಯರುಗಳನ್ನ ಓಲೈಸಿಕೊಂಡು ಎಲ್ಲ ಸದಸ್ಯರುಗಳು ಅದರ ಪರವಾಗಿ ಮತ ಚಲಾಯಿಸಬೇಕು ಅಂತ ಹೇಳಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾವು ಹೋಗೋದ ಮುಂದಕ್ಕೆ ಧೈರ್ಯ ಚಪ್ಪಾಳೆ ಹತ್ರ ಹೊಡೆದು ನಮ್ಗಿನ್ನೂ ಧೈರ್ಯ. ನೀವು ಹೊಡ್ತಾ ಇರೋದು ಚಪ್ಪಾಳೆ ನಮ್ಮ ಜವಾಬ್ದಾರಿನ ಜಾಸ್ತಿ ಮಾಡಿದೆ ಅಂತ ಮಾಡ್ತೀನಿ. ಒಂದು ದಿವಸ ನಮ್ಮ ಜೊತೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಇದ್ರೆ ನಿಮ್ಮ ಬ್ಯಾಂಕ್ ಸೇಫ್ ಆಗ್ತದೆ, ನಿಮ್ಮ ಹಣಗಳೆಲ್ಲ ಸಂಪೂರ್ಣ ನಿಮಗೆ ಬರ್ತದೆ. ನಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡ್ಕೊಳ್ತಾರೆ, ಅವ್ರಿವ್ರು ಹೇಳಿದರೆ ಕೇಳಿದರೆ, ಅವ್ರಿವ್ರು ಹೇಳಿದರೆ ಕೇಳಿದರೆ, ಯಾರ್ಯಾರ ಜನ ಹೋಗ್ತಿದ್ದಾರೆ ಅಂತ ಹೇಳಿ ಹೇಳ್ತಿಲ್ಲ. ನಮಗಿಂತ ಅತ್ಯುತ್ತಮವಾಗಿರುವಂತ ಬ್ಯಾಂಕಿನ ಜೊತೆ ಸಂಬಂಧವನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಅನ್ಸ್ಬೋದು, ಒಂದು ನಿಮ್ಮೊಂದು ಫ್ಯಾಮಿಲಿನಲ್ಲಿ ಇದ್ದಾಗ ನಿಮ್ಮ ಹೆಣ್ಮಗಳನ್ನ ಒಳ್ಳೆ ಸ್ಥಾನಕ್ಕೆ ಕಳಿಸಿದಾಗ ನಿಮ್ಗೆ ಆಗುವಷ್ಟು ಖುಷಿ ಯಾವ್ದು ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ನನ್ನ ಹೆಣ್ಮಗಳು ನನ್ನ ಅವ್ರ ಮನೆಯಲ್ಲಿ ನೆಮ್ಮದಿಯಾಗಿರ್ತಾಳೆ ಅಂತಂದಾಗ ನಿಮ್ಗೆ ಆಗುವಷ್ಟು ಖುಷಿ ಇನ್ಯಾರಿಗೂ ಆಗೋದಿಲ್ಲ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಗೂ ಆಗ್ತಾ ಇರುವಂತಹ ಖುಷಿ ಇಷ್ಟೇನೆ. ನೀವು ಹೇಳ್ತಾ ಇರ್ಬೋದು ಬ್ಯಾಂಕ್ ನ ಹಾಳು ಮಾಡೋದ್ರಿಂದ ಯಾರು ಕೆಲವರು ಹೇಳಿದಾಗ ನಾನು ಅದು ಬೇಜಾರು ಮಾಡ್ಕೊಳ್ಳಿ. ನಾನು ಹಾಳು ಮಾಡಿದಾಗ ನನ್ನ ಸಂಸಾರನ ಒಳ್ಳೆ ಕಡೆಗೆ ದಡ ಸೇರಿಸೋದಕ್ಕೆ ದೊಡ್ಡವರ ಜೊತೆಗೆ ಕಳಿಸ್ತಾ ಇದ್ದೀವಿ. ನೀವು ಏನು ಸದಸ್ಯರುಗಳು ಇಲ್ಲಿ ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಆಗಿದ್ದೀರಿ, ಅವರು ಕಾಸ್ಮೋಸ್ ಬ್ಯಾಂಕ್ ನಲ್ಲೂ ನೀವು ಸದಸ್ಯರಾಗಿರ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಹಿನ್ನೆಲೆ ನೋಡ್ಕೊಂಡು ಬಂದಾಗ ಅವಲೋಕನ ನಿಮ್ಗೆ ಎಲ್ಲದನ್ನು ತೋರಿಸಿದೀವಿ, ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇವತ್ತಿನ ದಿವಸ ಬೆರಳಿನ ತುದಿನಲ್ಲಿ ಕಾಸ್ಮೋಸ್ ಬ್ಯಾಂಕಿನ ಬಗ್ಗೆ ಎಲ್ಲದನ್ನು ತಿಳ್ಕೊಂಡಿರ್ತೀನಿ, ನನಗಿಂತ ಹೆಚ್ಚಿಗೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ತೀನಿ. ಕಾಸ್ಮೋಸ್ ಬ್ಯಾಂಕ್ ಏಷ್ಯಾದಲ್ಲಿ ನಂಬರ್ 2 ನಲ್ಲಿರುವಂತಹ ಬ್ಯಾಂಕ್. ಇವರು ಯಾವುದೇ ಸರ್ಕಾರ ಬಂದರೂ ಸರ್ಕಾರದ ನಿಯಂತ್ರಣದಲ್ಲಿದ್ದರೆ ಇವರು ಹೇಳಿದ್ದನ್ನ ಕೇಳುವಂತ ಪರಿಸ್ಥಿತಿ ಸರ್ಕಾರನೂ ಇರ್ತದೆ. ಯಾಕೆ ಅಂತಂದ್ರೆ ಇವರು ಸಮಂಜಸವಾಗಿ ಇವರು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡಿರೋ ರೀತಿ ಸರ್ಕಾರದಕ್ಕೂ ಅವರ ಜವಾಬ್ದಾರಿ ಏನು ಅಂತ ಗೊತ್ತಿರೋದ್ರಿಂದ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಮ್ಮ ಆಡಳಿತ ಮಂಡಳಿಗೆ ನಮ್ಮ ರಾಜ್ಯದ ಕಾನೂನು ಒಂದ್ ಸ್ವಲ್ಪ ಬಿಗಿ ಇರ್ತಿತ್ತು, ಅವರ ಆಡಳಿತ ಮಂಡಳಿನಲ್ಲಿ ಕಾನೂನು ಒಂದ್ ಸ್ವಲ್ಪ ಅವ್ರಿಗೆ ಇರ್ತದೆ. ಯಾಕೆಂದ್ರೆ ಅವ್ರು ಏನಾದ್ರು ಮಾಡಿದಾಗ, ಇವಾಗ ನನ್ನ ಮನೆಯಲ್ಲಿ ಒಬ್ಬ ಸಂಪಾದನೆ ಮಾಡೋದಿರ್ತಾನೆ, ಸಂಪಾದನೆ ಮಾಡೋದ್ರ ಒಬ್ಬ ಇರ್ತಾನೆ. ನಾವು ಸಂಪಾದನೆ ಮಾಡೋಂಗೆ ಗಮನ ಜಾಸ್ತಿ ಕೊಡ್ತೀನಿ ಅಂತ ನನ್ನ ಭಾವನೆ. 5-6 ಜನ ಮಕ್ಕಳಿದ್ದವರು ಮಾತ್ರ ಇದು ಗೊತ್ತಿರ್ತದೆ. ಯಾಕೆಂದ್ರೆ ಇವತ್ತಿನ ದಿವಸ ಒಬ್ಬರು ಇಬ್ಬರು ಇರ್ತಾರೆ, ಆ ಮಕ್ಕಳು ಯಾರು ಇಷ್ಟಪಡೋದು. ಹಿಂದಿನ ನಮ್ಮ ಜನಾಂಗದ ನಮ್ಮ ಅವಿವ್ಯಕ್ತ ಕುಟುಂಬದಲ್ಲಿ ಏನು ಒಟ್ಟು ಕುಟುಂಬ ಆಯ್ತು ಅವಾಗಷ್ಟೇ ಮಾತ್ರ ಅದಕ್ಕೆ ಗೊತ್ತಿರ್ತದೆ. ಸೊ ಅದೇ ದೃಷ್ಟಿಯಿಂದ ನಮ್ಮ ಕಾಸ್ಮೋಸ್ ಬ್ಯಾಂಕ್ ಏಷ್ಯಾದಲ್ಲಿ ನಂಬರ್ 2 ಬ್ಯಾಂಕ್ ಆಗಿದೆ. ನಾವು ಆ 2 ಬ್ಯಾಂಕಿನ ಜೊತೆಗೆ ಮರ್ಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗ್ತದೆ. ನೀವು ನಿಮ್ಮ ಸದಸ್ಯತ್ವಕ್ಕೆ ಯಾವುದೇ ತರಹದ ಕುಂದು ಬರೋದಿಲ್ಲ, ನಿಮ್ಮ ಪ್ರತಿಯೊಂದು ಹಣಕ್ಕೂ ಯಾವುದೇ ತರಹದ ಕುಂದು ಬರೋದಿಲ್ಲ. ಅವರ ಅಧ್ಯಕ್ಷರು ಅದನ್ನು ಹೇಳ್ತಾರೆ, ಆ ತರಹದ ಕುಂದು ಬರದಲ್ಲೇ ಇರುವಂತಹ ಜವಾಬ್ದಾರಿ ನಮ್ಮ ಆಡಳಿತ ಮಂಡಳಿ ಮೇಲೆ ಇರ್ತದೆ. ಆಡಳಿತ ಮಂಡಳಿ ಅದನ್ನು ನಿಮಗೆ ಸರಿ ಮಾಡಿಕೊಟ್ಟೆ ಕೊಡ್ತದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟ. ಇನ್ನೊಂದು, ನಿಮ್ ಕೈನಲ್ಲಿ ಮಾಡದಲ್ಲೇ ಇರೋದನ್ನ ಅವ್ರು ಮಾಡ್ತಾರ ಅಂತ ಹೇಳ್ಬಿಟ್ಟು ನಿಮಗೆ ಕ್ವಶನ್ ಕೊಡ್ಬೋದು. ಅವ್ರದೇ ಆದಂತಹ ಕಾನೂನು ಕಟ್ಟಡಗಳು ಅವರಿಗೆ ಗಟ್ಟಿಯಾಗಿದೆ. ನಮ್ಮ ಸಹಕಾರ, ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ನಮ್ಮಲ್ಲಿ ಕೊಟ್ಟಿರುವಂತಹ ಸಾಲಗಳಿಗೆ ನಾವೇನ್ ಮಾಡ್ತಿದ್ವಿ, ಮಾನವೀಯತೆ ಮನುಷ್ಯನಿಗೆ ಬಹಳ ಬೆಲೆ ಕೊಡ್ತಾ ಇದ್ವಿ. ಯಾಕೆ ಬೆಲೆ ಕೊಡ್ತಿದ್ವಿ ಅಂದ್ರೆ, ಕರೋನಾ ಇನ್ನೊಂದು ಬಂತು ಅಂತಂದಾಗ ಎಕ್ಸಾಮ್ಷನ್ ಜಾಸ್ತಿ ಕೊಡ್ತಾ ಇದ್ವಿ. ಯಾವಾಗ ನಾವು ಅದನ್ನ ಎಕ್ಸಾಮ್ಷನ್ ಜಾಸ್ತಿ ಕೊಡುವ, ಅಯ್ಯೋ ಅಂತಂದ್ರೆ 6 ತಿಂಗಳು ಆಯಸ್ ಕಮ್ಮಿ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಪದ ಗೊತ್ತಿದೆ. ನಮ್ಮಲ್ಲಿ ಆಗಿದ್ದು ಅದೇನೆ. ಅಯ್ಯೋ ಅಂತಿದ್ದ ಪರಿಣಾಮ ನಾವು ಅಯ್ಯೋ ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಆದ್ರೂ ಅದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಕ್ಷಮೆಯನ್ನು ಕೇಳೋದ್ರ ಜೊತೆಗೆ ನನ್ನ ಸಂಸ್ಥೆನ ಹಾಳಾಗೋದಕ್ಕೆ ಬಿಡದರೆ ಆ ಸಂಸ್ಥೆ ಜೊತೆಗೆ ಮರ್ಜ್ ಮಾಡೋದಕ್ಕೆ ನಾವು ನೀವೆಲ್ಲರದ್ದು ಸಹಕಾರವನ್ನು ಕೇಳ್ತಾ ಇದ್ವಿ. ನೀವೆಲ್ಲರೂ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಆದ್ರೂ ನನ್ನ ಭಾವನೆ ಏನು, ಅವ್ರಿಗೆ ರಿಕವರಿಗೆ 25ನೇ ವರ್ಷದ ಕಡೆಯವರೆಗೂ ಅವಕಾಶ ಇರ್ತದೆ. ಅವರು ಬೇರೆ ಬೇರೆ ತರದಲ್ಲಿ ರಿಕವರಿ ಮಾಡೋ ಶಕ್ತರಾಗಿದ್ದಾರೆ. ಆದ್ರಿಂದ ಯಾವ ತರದ್ರದನ್ನು ಯೋಚನೆ ಮಾಡುವಂತ ಅವಶ್ಯಕತೆ ನಿಮ್ಗಳಿಗೆ ಇರೋದಿಲ್ಲ ಅಂತ ಮಾತ್ರ ನನ್ನ ಭಾವನೆ. ನಿಮ್ಮ ಟ್ರಾನ್ಸಾಕ್ಷನ್ ನೀವು ಹೇಳ್ತೀರಿ, ನಮ್ಮ ಡೆಪಾಸಿಟ್ ಯಾವಾಗ ಕೊಡ್ತೀರಿ, ಇಷ್ಟೆಲ್ಲ ಮಾತಾಡೋರಿ, ನನ್ನ ಡೆಪಾಸಿಟ್ ಯಾರು ಕೊಡ್ತೀನಿ ಅಂತ ಕೇಳ್ತೀನಿ. ಯಾರಾಗಿ ನಿಮ್ಮ ಡೆಪಾಸಿಟ್ ಮರ್ಜ್ ಆಗಿದ ತಕ್ಷಣ RBI ಯಾವತ್ತಿಂದ ಖಾತೆ ನಿರ್ವಹಿಸಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೋ ಅವತ್ತಿನ ದಿವಸದಲ್ಲೇ ನೀವು ಡೆಪಾಸಿಟ್ ಬೇಕಾದ್ರೆ ತಗೋಬಹುದು. ಇಲ್ಲ ಅಂದ್ರೆ ಡೆಪಾಸಿಟ್ ನ ಕಂಟಿನ್ಯೂ ಮಾಡಿ ನಿಮ್ಮ ದಿನನಿತ್ಯದ ವ್ಯವಹಾರಗಳನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ನೀವ್ಯಾರು ಆತಂಕಕ್ಕೆ ಬೀಳುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಹಣ ಸುಭದ್ರವಾಗಿರ್ತದೆ. ಬರೋದು ತಗೊಳ್ಳೋದಕ್ಕೆ ಉಪಯೋಗಿಸೋದಕ್ಕೆ 1 ತಿಂಗಳು ಡಿಲೇ ಆಗ್ಬೋದೇ ಹೊರತು
ಯಾವ ಕಾರಣಕ್ಕೂ ನಿಮ್ಮ ಹಣಕ್ಕೆ ಕುಂದು ಬರೋದಿಲ್ಲ. 100% ನಿಮ್ಮ ದುಡ್ಡು ಬರ್ತದೆ. ಸೊ ಹಂಗಾಗಿ ನನ್ನ ಆತ್ಮೀಯ ಡೆಪಾಸಿಟರ್ಸ್ ನಾನು ಕೇಳ್ಕೊಳ್ಳೋದಿಷ್ಟೇ, 29ನೇ ತಾರೀಕು ಇದನ್ನ ದಡ ಸೇರಿಸ್ಕೊಳ್ಳೋಕೆ ಎಲ್ಲರೂ ಕಂಕಣಬದ್ಧರಾಗೋಣ. ಆ ಕಂಕಣಬದ್ಧತೆ ನಾವು ಮತ ಹಾಕಿಸೋದ್ರ ಮುಖಾಂತರ, ಮತ ಹಾಕೋದ್ರ ಮುಖಾಂತರ ನೀವುಗಳೆಲ್ಲರೂ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಮತ್ತೊಮ್ಮೆ ಬೇಡಿ. ಬ್ಯಾಂಕ್ ನಲ್ಲಿ ಯಾವುದೇ ತರಹದ ಠೇವಣಿಗಳಿರಲಿ, FD RD ಶೇರ್ ಸಮೇತ ಶೇರ್ ಹೊರತುಪಡಿಸಿ SP ಇತರೆ ಇರುವ ಹಣವನ್ನು ತಕ್ಷಣ ತೆಗೆದುಕೋಬಹುದು. ನಿಮ್ಮ ಆ ದುಡ್ಡಿನ ಬಗ್ಗೆ ಅದರದ್ದು ಖಂಡಿತವಾಗ್ಲೂ ಅವರು ಹೇಳ್ತಾರೆ, ಅದರಲ್ಲಿ ಅವರು ಬದ್ಧವಾಗಿದ್ದಾರೆ. ಅಧಿಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. Today I am feeling that I have come here not for addressing any gathering, but a sort of religious function whereby all interested stakeholders come and meet, introduce each ourselves like a Mano Milan and Mangal Milan function. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಏನಂದ್ರೆ ನಿಮ್ಮ ಇವತ್ತು ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದೀರಿ ಅದನ್ನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಇದು ಏನಂದ್ರೆ ಮನಸ್ಸುಗಳ ಮಿಲನ, ಮತ್ತೊಂದು ಮಂಗಳದ ಕೆಲಸ ಏನಾಗ್ತಾ ಇದೆ, ಅದಕ್ಕೆ ಜನ ಸೇರಿದ ಹಾಗೆ ನನಗೆ ಭಾಸ ಆಗ್ತಾ ಇದೆ. ನನಗೆ ನಿಮ್ಮ ಜನ ಸೇರಿದ್ದನ್ನು ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. This voluntary merger proposition, which has been kept for consideration before the extraordinary general body meeting of both the banks, is just like a family function whereby in a marriage two families get together willingly. ಇದು ಏನು ಸರಿ ಅಂತಂದ್ರೆ, ಒಂದು ಮದುವೆ ಸಮಾರಂಭ ಆದ್ರೆ ಅದರಲ್ಲಿ ಎರಡೂ ಪಾರ್ಟಿಗಳು ಒಟ್ಟಿಗಳು ಸೇರಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಫಂಕ್ಷನ್ ಮಾಡ್ತಾರೆ, ಅದೇ ಫಂಕ್ಷನ್ ತರ ನನಗೆ ಅನುಭವ ಆಗ್ತಾ ಇದೆ ಅಂತ ಹೇಳಿದ್ರು. I am of the belief that when two families are coming together for larger common interest, God is always there with us to bless. भगवान हमारे साथ आशीर्वाद रहे, यही भी हम मनोकामना चाहते हैं. ನಾವೇನು ಹೇಳ್ತಾ ಇದ್ದೀವಿ ಅಂತಂದ್ರೆ, ಎರಡು ಸಂಸಾರಗಳು ಒಟ್ಟಾಗ್ತಾ ಇವೆ, ಅದಕ್ಕೆ ದೇವರ ಆಶೀರ್ವಾದ ಬೇಕು, ಅದಕ್ಕೆ ನಿಮ್ಮ ಆಶೀರ್ವಾದವೂ ಇರಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ಪ್ರಕಾರ ಇದೊಂದು ಒಳ್ಳೆ ಧಾರ್ಮಿಕ ಸಮಾರಂಭ ಇದ್ದ ಹಾಗೆ ಅಂತ ಹೇಳ್ತಾರೆ. Today I would like to share my few past incidences and history of the Cosmos Bank with you, which will give you confidence about this total merger concept. ನಾನಿವತ್ತು ನಮ್ಮ ಕಾಸ್ಮೋಸ್ ಬ್ಯಾಂಕಿನ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನಿಮ್ಗೆ ಈ ಮರ್ಜರ್ಗೆ ನಾವು ಯಾಕೆ ಬಂದೆವು ಅಂತ ನಿಮಗೂ ಅರ್ಥ ಆಗಬೇಕು ಅಂತ ಹೇಳ್ತಾರೆ. As goes with our basic concept of Hindu Dharma, हम सर्व समावेशक है. ಹಿಂದೂ ಧರ್ಮದ ಪ್ರಕಾರ ನಾವು ಎಲ್ಲರನ್ನೂ ಹೊಂದಿಕೊಂಡು ಹೋಗುವ, ಎಲ್ಲರನ್ನೂ ಕಾಪಾಡಿಕೊಂಡು ಹೋಗುವ ಮನೋಭಾವದವರು ನಾವು. I'll explain with this figure because the present banking branch network that Cosmos has got, 51% are branches belonging to the merged bank, whereas 49% only are Cosmos original licenses. ಇವತ್ತು ನಮ್ಮ ಹತ್ರ ಎಷ್ಟು ಬ್ರಾಂಚಸ್ ಇದೆ, ಅದರಲ್ಲಿ 51% ಬ್ರಾಂಚಸ್ ನಾವು ಯಾವ ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ಕೊಂಡಿದ್ದೇವೆ ಅವರದ್ದು. ನಮ್ಮದೇ ಬ್ರಾಂಚ್ 49% ಮಾತ್ರ. With this proposed merger of Bangalore-based National with Cosmos, this percentage will go up to 55% of the merged bank and 45% of the original Cosmos bank. ಈ ಬ್ಯಾಂಕ್ ಮರ್ಜ್ ಆದ ನಂತರ ನಮ್ಮ ಟೋಟಲ್ ಬ್ರಾಂಚಸ್ ಇಟ್ಟಿದೆ, ಅದರಲ್ಲಿ 55% ಮರ್ಜ್ ಆದ ಬ್ಯಾಂಕ್ಗಳದ್ದು, 45% ಮಾತ್ರ ನಮ್ಮದು. ಅಂದ್ರೆ ಅವ್ರು ಹೇಳೋ ಅರ್ಥ ಅಂತಂದ್ರೆ, ನಾವು ಬ್ರಾಂಚ್ಗಳನ್ನ ಎಷ್ಟು ಸುಲಭವಾಗಿ ನಮ್ಮ ತೆಕ್ಕೆಗೆ ತಂದುಕೊಂಡು ನಾವು ಹೊಂದಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. So we are professional and experienced in this total merger proposals. Since the RBI regulated this kind of merger since 2005, we are the
highest number of getting bank merged with us in cooperative banking structure in India. That is 18 branches we have got merged with Cosmos. ಗವರ್ಮೆಂಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2005ರಲ್ಲಿ ಗೈಡ್ಲೈನ್ಸ್ ತಂದ ನಂತರ ಇಂಡಿಯಾದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮರ್ಜರ್ಸ್ ನಾವೇ ಮಾಡಿದ್ದೀವಿ. 18 ಬ್ಯಾಂಕ್ಗಳನ್ನ ಅಂದ್ರೆ ಯಾವ ಪ್ರಾಬ್ಲಮ್ಗೆ ಬಂದ ಬ್ಯಾಂಕ್ಗಳನ್ನ ನಮ್ಮ ಬ್ಯಾಂಕಿಗೆ ಮರ್ಜ್ ಮಾಡಿದ್ದೀವಿ. ಇದು ಇಂಡಿಯಾದಲ್ಲಿ ಅದು ಯಾವ ಕೋಆಪರೇಟಿವ್ ಬ್ಯಾಂಕ್ ಇಷ್ಟು ಮರ್ಜರ್ಸ್ ಅನ್ನು ಮಾಡಿದೆ. As per the new circular of 2021 of the RBI, again we have got the highest number of branches, banks merged with Cosmos, that is 3 numbers with 26 branches in last 2 years, which are having positive network as well as negative network. 2021ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಗೈಡ್ಲೈನ್ಸ್ ಅಂತ ತಂದರು. ಅದರಲ್ಲಿ ಯಾವ್ಯಾವ ಮರ್ಜರ್ಗೆ ಏನೇನು ಸ್ಕೀಮ್ ಮಾಡಬೇಕು, ಹೇಗೆ ಮರ್ಜ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಟ್ಟರು. ಆ ಗೈಡ್ಲೈನ್ ಬಂದ ನಂತರವೂ ನಾವು ಹೈಯೆಸ್ಟ್ ನಂಬರ್ ಆಫ್ ಬ್ರಾಂಚಸ್ ಅನ್ನು ಮರ್ಜ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಈ ಗೈಡ್ಲೈನ್ ಬಂದ ನಂತರ ನಮ್ಮ 3 ಬ್ಯಾಂಕ್ಗಳನ್ನ ಕೆಲವು ಬ್ಯಾಂಕಲ್ಲಿ ನೆಟ್ವರ್ಕ್ ನೆಗೆಟಿವ್ ಇತ್ತು, ಕೆಲವರಲ್ಲಿ ಪಾಸಿಟಿವ್ ಇತ್ತು, ನಾವು ಮರ್ಜ್ ಮಾಡ್ಕೊಂಡಿದ್ದೀವಿ. We are not protecting the interest of the depositors, those who are in the books on the date of merger, but those depositors which are paid by DICGC under insurance cover, that liability is also being taken care of, and that liability is taken over by Cosmos. It means we are protecting 100% of the insured and uninsured depositors of every merged bank. ಈ DICGC ಸ್ಕೀಮ್ ಬಂದ ನಂತರ 5 ಲಕ್ಷದವರೆಗೆ ಯಾರಿಗೆ ಡೆಪಾಸಿಟ್ ಕೊಟ್ಟಿದ್ರು ಆ ಹಣವನ್ನ ನಾವು ಹಿಂದೆ ಕೊಡಬೇಕು. DICGC ಅಂದ್ರೆ ನಿಮಗೆ ಅವರಿಗೆ ಒಂದ್ಸಲ 5 ಲಕ್ಷ ರೂಪಾಯಿ ಕೊಟ್ಟೋದನ್ನ ಆ ಹಣವನ್ನ ನಾವು ಹಿಂದೆ ಕೊಡ್ಬೇಕು. ನಮ್ಗೆ ಲಯಬಿಲಿಟಿ ಇದೆ. ಅದರ ಅರ್ಥ ಏನಂದ್ರೆ ನಾವು 100% ಡೆಪಾಸಿಟರ್ಸ್ ಮನಿ ಏನಿತ್ತು ಅದನ್ನು ನಾವು ಟೇಕ್ ಓವರ್ ಮಾಡ್ತೀವಿ. ನಮ್ಮ ಲಯಬಿಲಿಟಿ ಇಂದ ನಾವು ತಗೊಳ್ತೀವಿ. One exceptional quote that I can give here is one of the Sahebrao Deshmukh Cooperative Bank from Mumbai was about to go into process of liquidation. That was a weak bank. We got it merged with us. The DICGC claim of the eligible depositor, those who are having a deposit of less than 5 lakhs, was also not settled by DICGC just because the reason that the claim was not submitted to the DICGC by the bank, by the then bank in time. Even if the DICGC has refused the claim, we have paid those depositors in full. ಒಂದು ಕೇಸ್ನಲ್ಲಿ ಸಾಹೇಬ್ರಾವ್ ದೇಶ್ಮುಖ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಒಂದು ಬಾಂಬೆ ಬ್ಯಾಂಕ್ನಲ್ಲಿ ಎಲ್ಲ 5 ಲಕ್ಷದ ಡೆಪಾಸಿಟರ್ಸ್ ಕ್ಲೈಮ್ ಮಾಡಲಿಲ್ಲ DICGC. ಆದರೂ ನಾವು ಮರ್ಜ್ ಆದ್ಮೇಲೆ DICGC ಕೊಟ್ಟಿದ್ದಾರೋ ಇಲ್ಲೋ ನಾವು ಎಲ್ಲ ಡೆಪಾಸಿಟರ್ಸ್ಗೂ ಹಣ ವಾಪಸ್ ಕೊಟ್ಟಿದ್ದೀವಿ. The Cosmos Bank's responsibility starts when RBI confirms this proposition by the National Bank and Cosmos Cooperative Bank's board as well as the general body being accepted as toto. The date on which the merger effects is known as the appointed date. ಯಾವಾಗ RBI ನಮ್ಮ ಪ್ರಪೋಸಲ್ಗೆ ಪರ್ಮಿಷನ್ ಕೊಡ್ತಾವ, ಆಕ್ಸೆಪ್ಟ್ ಮಾಡ್ತಾರ, ಆ ದಿವಸ ಅಪಾಯಿಂಟೆಡ್ ಡೇಟ್ ಅಂತ ಹೇಳ್ತಾರೆ. ಆ ದಿವಸ ಏನು ಲಯಬಿಲಿಟಿ ಇತ್ತು ಅದನ್ನ ನಮ್ಮ ಲಯಬಿಲಿಟಿ ನಾವು ತಗೊಳ್ತೀವಿ, ಅದನ್ನ ನಾವು ಮೀಟ್ ಮಾಡ್ತೀವಿ. ಅಂದ್ರೆ ಯಾವ್ಯಾವ ಲಯಬಿಲಿಟಿ ಇದೆ ಇನ್ಕ್ಲೂಡ್ ಡೆಪಾಸಿಟ್ ಅದನ್ನ ನಾವು ಹಿಂದೆ ಕೊಡ್ತೀವಿ. The responsibility of the merged bank start with the acquirer bank, means in this case of the National Bank with the acquirer banks, means the Cosmos Bank, on the first business working hour and day of the appointed date. ಅದರರ್ಥ ಯಾವಾಗ ಮರ್ಜ್ ಆಗಿ ಕಾಸ್ಮೋಸ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ದಿವಸದಿಂದ ಎಲ್ಲ ಲಯಬಿಲಿಟಿಗಳು ಕಾಸ್ಮೋಸ್ ಬ್ಯಾಂಕಿಗೆ ಬರ್ತದೆ. To take care of the interest of the depositors and their urgency of getting the money back and in time, we plan the refund of the deposit well in advance. When Reserve Bank of India confirms the merger and declares the appointed date, we start working in advance before the appointment date to get filled up.
their designated bank for RTGS transfer on the very first day of the merger, or continuation of the deposit forms so that they will not lose the interest on any single day till the time renewal of deposit application is made to the customers. So I am segregating two issues. ಇಲ್ಲಿ ಮುಖ್ಯವಾದ ವಿಷಯ ನೀವು ತಿಳ್ಕೊಳ್ಬೇಕೇನಂದ್ರೆ, ಯಾವಾಗ RBI ಪರ್ಮಿಷನ್ ಕೊಡ್ತದ ಆ ದಿವಸದಿಂದ ಯಾವಾಗ ಬ್ಯಾಂಕಿಂಗ್ ಆಪರೇಷನ್ಸ್ ಕಾಸ್ಮೋಸ್ ಬ್ಯಾಂಕ್ ಹೆಸರಲ್ಲಿ ಪ್ರಾರಂಭವಾಗ್ತದ, ಇಮಿಡಿಯೇಟ್ಲಿ ನಿಮಗೆ RTGS ಅಥವಾ ನೆಫ್ಟ್ ಮೂಲಕ ಡೆಪಾಸಿಟ್ ಹಿಂದೆ ಕೊಡುವ ವ್ಯವಸ್ಥೆ ಮಾಡಲಾಗ್ತದೆ. ಇದರ ಮುಂಚೆನೆ ನಾವು ಕೆಲವು ದಿವಸ ಮುಂಚೆನೆ ಹೋಮ್ವರ್ಕ್ ಮಾಡ್ತೇವೆ. ಯಾವ್ಯಾವ ಡೆಪಾಸಿಟ್ ಸೋ ದಟ್ ಅವರೇಳ್ತಾರೆ ಕಸ್ಟಮರ್ಸ್ಗೆ ಡೆಪಾಸಿಟರ್ಸ್ಗೆ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು, ಮತ್ತೆ ಡೆಪಾಸಿಟರ್ಸ್ಗೆ ಇಂಟ್ರೆಸ್ಟ್ ಸಾಕಬೇಕು. ಸೊ ಹಾಗಾಗಿ ಯಾವ ದಿನ ಅಪಾಯಿಂಟೆಡ್ ಡೇಟ್ ಆಗ್ತದೆ ಆ ದಿವಸದಿಂದ ಇಮಿಡಿಯೇಟ್ಲಿ 1 ಅವರ್ ನಾವು ಆಪರೇಷನ್ ಸ್ಟಾರ್ಟ್ ಮಾಡಿದ 1 ಅವರ್ ಒಳಗೆ ನಿಮಗೆ ಯಾವ ತರ ಪೇಮೆಂಟ್ ಬೇಕಾ ಆ ತರ ಪೇಮೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಅವರು ನಮ್ಗೆ ಹೇಳಿದ ಈಗ DACGC ಕ್ಲೈಮ್ ಬರುವಾಗ ನಿಮ್ಗೆಲ್ಲ ಅನುಭವ ಆಗಿರ್ಬೋದು. ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ. ಫಾರ್ಮ್ ಸೈನ್ ಮಾಡಬೇಕು, ಆಮೇಲೆ ಫಾರ್ಮ್ ಸರಿ ಇಲ್ಲ ಅಂತ ವಾಪಸ್ ಬಂದ ಮೇಲೆ ಸಹ 60 ದಿವಸ, ಕೆಲವರು 90 ದಿವಸ ತಗೊಂಡು ವಿಷಯವಿದೆ. ನಿಮ್ಗೆಲ್ಲ ಅನುಭವ ಬಂದಿರ್ಬೋದು. ಈ ಕೇಸ್ನಲ್ಲಿ ಬ್ಯಾಂಕಿಂಗ್ ಆಪರೇಷನ್ ಹೊಸ ಬ್ಯಾಂಕಿನ ಹೆಸರಲ್ಲಿ ಯಾವಾಗ ಪ್ರಾರಂಭವಾಗ್ತದೆ ಆ 1 ಗಂಟೆ ಒಳಗೆ ನಿಮ್ಗೆ ಎಲ್ಲ ಪೇಮೆಂಟ್ ಯಾವ ತರ ಬೇಕು ಆ ತರ ಕೊಡುವ ವ್ಯವಸ್ಥೆ ಮಾಡಲಾಗ್ತದೆ. I would request you to kindly note that this process of renewal of deposit so that the interest is not lost on any period and or oblique the repayment procedure of compliance will start only after RBI declares the merger and the appointed date so that we can manage in a period of 5 to 15 days, which is the guideline given by the RBI in the notification itself, that this will be the appointed date. You can approach your concerned officers at your home branch. See, ಅವರ ಉದ್ದೇಶ ಏನು ಅಂತಂದ್ರೆ ಯಾವುದೇ ರೀತಿಯಲ್ಲಿ ಡೆಪಾಸಿಟರ್ಸ್ಗೆ ಇಂಟ್ರೆಸ್ಟ್ ಲೂಸ್ ಆಗ್ಬಾರ್ದು. ಯಾಕೆಂತಂದ್ರೆ ಮೆರ್ಜಾದ ದಿವಸದಿಂದ ಕಾಸ್ಮೋಸ್ ಬ್ಯಾಂಕಿನ ರೇಟ್ ಆಫ್ ಇಂಟ್ರೆಸ್ಟ್ ಪ್ರಕಾರ ಏನು ಬರಬೇಕು, ಹಾಗಾಗಿ 15 ದಿವಸ RBI ಪರ್ಮಿಷನ್ ಕೊಡ್ತಾರೆ. RBI ಹೇಳ್ತಾರೆ 15 ದಿವಸದೊಳಗೆ ನೀವು ಬ್ಯಾಂಕ್ ನಿಮ್ಮ ಆಪರೇಷನ್ ಶುರು ಮಾಡಿ ಅಂತ. ಆದ್ರೆ ನಾವು ಹಾಗೆ ಮಾಡಲ್ಲ. ನಾವು ಯಾವ ದಿವಸ ಬ್ಯಾಂಕಿಂಗ್ ಚಾಲು ಮಾಡ್ತೇವೆ ನಮ್ಮ ಹೆಸರಿನಲ್ಲಿ, ನಾವು ಇಮಿಡಿಯೇಟ್ಲಿ ನಿಮಗೆ ವಾಪಸ್ ಕೊಡುವ ವ್ಯವಸ್ಥೆ ಮಾಡ್ತೇವೆ. I would suggest that, just I was looking after your deposit protectors forum head, that your internal network of the depositors to make aware everyone about his right of renewal and right of deposit start at that point of time and see that no one loses his money or interest or the delayed payment of interest on that account. ಅವ್ರೇನಂತಾರೆ, ನಿಮ್ಗೆ ಎಲ್ಲೆಲ್ಲಿ ಕನೆಕ್ಷನ್ಸ್ ಇದೆಯಾ, ನಿಮ್ಮ ಡೆಪಾಸಿಟರ್ ಅಸೋಸಿಯೇಷನ್ ಇದೆಯಾ, ಅದೆಲ್ಲ ಡೆಪಾಸಿಟರ್ಸ್ಗೂ ನೀವು ಮೆಸೇಜ್ ಕೊಡಿ. ಏನಂತಂದ್ರೆ ಅವರು ಇಮಿಡಿಯೇಟ್ಲಿ ಬಂದು ಅದನ್ನು ವಿಡ್ರಾ ಬೇಕಾದ್ರೆ ವಿಡ್ರಾ ಮಾಡಿ, ರಿನ್ಯೂ ಮಾಡಬೇಕಿದ್ರೆ ರಿನ್ಯೂ ಮಾಡಿ. ಏಕೆಂದ್ರೆ ಅವರಿಗೂ ಕೆಲವು ದಿವಸದ ಇಂಟ್ರೆಸ್ಟ್ ಲಾಸ್ ಆಗಬಾರ್ದು ಅಂತ ಅವರೇ. You might have questioned that why Cosmos is doing so. If the bank is weak, why Cosmos is doing so? That must be the prime question. Besides your interest as a depositor, why Cosmos is doing so? I will explain that ideology in little detail so that he will brief together in Kannada. We think whatever we invest, that is out of profit. So our first motive is to earn profit and to go on reinvest into business. The risk that we are taking of resolving this critical issue is by buying time, putting our own earned efforts into this venture, which will give us fruit after the period of 2 years, 3 years or 4 years. But every stakeholder interest is absolutely protected as it is as per the agreement and contract on the date of merger. So we are plowing back our profits
कि जो हम जिंदगी में हम पुण्य कर्म करने के लिए सब बंटवारा नहीं करते हैं, खुद की जरूरी चीजें होने के बाद हम हमारे साथ में लेके चलते हैं. We are of a cooperative attitude and we think this is a real cooperative movement that we should participate by way of actually acting by way of mergers. ಹೇಳ್ತಾರೆ ನಿಮ್ಮ ಮನಸ್ಸಿಗೆ ಬಂದಿರ್ಬೋದು, ಈಗ ಪ್ರಾಬ್ಲಮ್ ಇರುವ ಬ್ಯಾಂಕ್ಗಳಲ್ಲಿ ಯಾಕೆ ಗೊತ್ತೇನು ಅವ್ರು ಹೇಳ್ತಾರೆ, ನಾವು ತಗೊಂಡು ನಮ್ಮ ಹತ್ರ ಎಕ್ಸ್ಪರ್ಟೈಸ್ ನಮ್ಮ ಹತ್ರ ಪ್ರೊಫೆಷನಲ್ ಏನಿದೆ ಅದನ್ನ ಇಲ್ಲಿಗೆ ತಂದು ನಾವು ಈ ಬ್ಯಾಂಕಿಂದ ಸಹ ಒಂದು ಪ್ರಾಫಿಟ್ ಮೇಕಿಂಗ್ ಬ್ಯಾಂಕ್ ಅಂತ ಮಾಡ್ತೀವಿ. ಸೊ ಯಾಕೆಂತಂದ್ರೆ ನಮ್ಮ ಹತ್ರ ಎಕ್ಸ್ಪರ್ಟೈಸ್ ನಿಮ್ಮದು ಇಲ್ಲದಿರ್ಬೋದು. ಸೊ ತಂದು ನಾವು ಎಲ್ಲರನ್ನೂ ಒಟ್ಟು ಸೇರಿಸಿ ಹೊಂದಿಕೊಂಡು ಮುಂದೆ ಹೋಗುವಂತ ಮನಸ್ಥಿತಿ ನಂದು. ಹಾಗಾಗಿ ನಮ್ಮ ಈ ಪ್ರಿನ್ಸಿಪಲ್ ಏನಿದೆ ಅದೆಲ್ಲ ಮಧ್ಯದಲ್ಲಿ ನಡೆದಿದೆ. ಸೊ ನಾವು ಈ ಕೆಲಸದಲ್ಲೂ ಹಾಗೆ ಮಾಡಿದ್ದೇವೆ, ನಿಮ್ಮನ್ನೆಲ್ಲರನ್ನು ಒಟ್ಟಿಗೆ ತಗೊಂಡು ಅಭಿವೃದ್ಧಿಯತ್ತ ಸಾಕು ಹೋಗುತ್ತೇವೆ ಅಂತ. This is not a blind call. This is a calculated business risk that we are taking and not a blind call. But also, please note, it is not a commercial call. Otherwise, so many big banks would have been taken, so many strong banks. But there, the concept of commercial is lost. Therefore, they are not coming ahead. But we are coming in our inorganic growth pattern, which we have successfully implemented in Cosmos for last about 20 years. See, ಇದರಲ್ಲಿ ಅಂದ್ರೆ ನಾವು ಈಗ ಮೆರ್ಜ್ ಆದ ನಂತರ ನಮ್ಮ ಎಕ್ಸ್ಪರ್ಟೈಸ್ ಪ್ರೊಫೆಷನಲ್ ಹಾಕಿದ ಮೇಲೆ ಅದನ್ನು ಪ್ರಾಪರ್ಟಿಗೆ ಕನ್ವರ್ಟ್ ಮಾಡಿ ಮತ್ತೆ ನಾವು ಇದನ್ನು ಆಪರೇಟ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನಂದ್ರೆ ಇದರಲ್ಲಿ ಎಲ್ಲ ಎಣಿಸ್ಬೋದು, ಇದು ಓಪನ್ ಕಾಲ್ ಅಲ್ಲ. ನಾವು ಕಣ್ಣು ಮುಚ್ಚಿ ಡಿಸಿಷನ್ ತಗೊಂಡ ಕೇಸ್ ಅಲ್ಲ, ಇದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಅಂದ್ರೆ ಲೆಕ್ಕ ಮಾಡಿ ನಾವು ರಿಸ್ಕ್ ತಗೋತೇವೆ, ಹಾಗೆ ನಾವು ರಿಸ್ಕ್ ತಗೋತಾ ಇದ್ದೇವೆ. ಏನಂತಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಬಂದ ನಂತರ, ನಮ್ಮ ಎಕ್ಸ್ಪರ್ಟೈಸ್ ಬಂದ ನಂತರ ಈ ಬ್ಯಾಂಕ್ ಸಹ ಪ್ರಾಫಿಟ್ ರನ್ ಮಾಡ್ಬೋದು. ಅವ್ರು ಕೇಳ್ತಾರೆ, ಹಾಗಿದ್ರೆ ನೀವು ಕೇಳ್ಬೋದು, ಇಷ್ಟು ಬ್ಯಾಂಕುಗಳು ಫೈಲ್ ಆಗಿದೆ, ಈಗ ಬೆಂಗಳೂರಿನಲ್ಲೇ 3-4 ಬ್ಯಾಂಕ್ ಫೈಲ್ ಆಗಿದೆ, ಅವುಗಳ ನಂತರ ಯಾಕಾಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ನಿಮಗೆ ಬರ್ಬೋದು. ಅವ್ರು ಹೇಳ್ತಾರೆ, ನಾವು ಈಗ ತಗೊಳ್ಳುವ ಏನು ನಿರ್ಧಾರ ಇದೆ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ನಾವೆಲ್ಲ ರೆಡಿ ಮಾಡಿ ಸ್ವಲ್ಪ ರಿಸ್ಕ್ ತಗೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಪ್ರಕಾರ ಮ್ಯಾನೇಜ್ಮೆಂಟ್ ಚೇಂಜ್ ಆದ ನಂತರ, ನಮ್ಮ ಪ್ರೊಫೆಷನಲ್ ಬಂದ ನಂತರ ಇದು ಪ್ರಾಪರ್ಟಿಗೆ ಬರುತ್ತೆ, ನಮ್ಮ ಡಿಸಿಷನ್ ಸರಿಯಾಗಿರುತ್ತದೆ ಅಂತ ನಮಗೆ ಮನದಟ್ಟಾಗಿದೆ. RBI's procedure regarding this voluntary merger as per circular is very lengthy, but I will just brief in short that first basically intention to merge should be passed on by both the boards. Then there is an appointment of the auditors, independent auditors, those who will look into the books of the concerned bank, weak bank, and they assess themselves. On the basis of those reports should be accepted by both the board, and then we go ahead with the acceptance of the board to the general body meeting. Here I would like to appreciate that National Cooperative Bank has taken very timely decision of the merger, which is lacking in most of the cases where 35 is applied. So I appreciate the board for taking the timely decision to protect the interest of the depositors in time. Otherwise, this time loss, the income loss, interest loss is lost forever, which cannot be repaid. Which cannot be repaid by the Cosmos. Even if we agree, we calculate, we cannot do it. That is not the provision in the circular. So I highly appreciate the concern that is shown by your directors and your shareholders in bringing this day. ಏನಂತಂದ್ರೆ ಇದರಲ್ಲಿ ವಾಲಂಟರಿ ಸ್ವಯಂ ನಿರ್ಧಾರದ ಮೆರ್ಜರ್. ಇದರಲ್ಲಿ ಒಂದೇನಂತಂದ್ರೆ ಅವ್ರ ಪ್ರೊಸೀಜರ್ ಬಗ್ಗೆ ಹೇಳಿದ್ದಾರೆ. ಈ ನಿಮ್ಮ ಬ್ಯಾಂಕಿನ ಬೋರ್ಡ್ ಮತ್ತೆ ಕಾಸ್ಮಾಸ್ ಬ್ಯಾಂಕಿನ ಬೋರ್ಡ್ ನಿರ್ಧಾರ ಮಾಡಿದ ಮೇಲೆ ಮೆರ್ಜ್ ಆಗಲಿಕ್ಕೆ AGM ನಲ್ಲಿ ಅಪ್ರೂವಲ್ ಸಿಕ್ಕಿದ ನಂತರ ಅದು RBI ಇಂದ ಅಪ್ರೂವ್ ಆಗಿ ಬರ್ತದೆ. ಬಂದ ನಂತರ ಇದು ಮೆರ್ಜರ್ ನಡೀತದೆ. ಓಕೆ, ಇದನ್ನು ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಬ್ಯಾಂಕಿನ ಕೇಸ್ನಲ್ಲಿ ನಿಮ್ಮ ಬ್ಯಾಂಕಿನ ಡೈರೆಕ್ಟರ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವು ಸ್ಪೆಷಲ್ ಆಗಿ ನಾವು ಅಭಿನಂದಿಸ್ತೇವೆ. ಯಾಕಂದ್ರೆ ಅವರು ಸರಿಯಾದ ಸಮಯದಲ್ಲಿ ಮೆರ್ಜರ್ ಮಾಡೋ ಡಿಸಿಷನ್ ತಗೊಂಡಿದ್ದಾರೆ. ಯಾಕೆಂತಂದ್ರೆ ಇದರಲ್ಲಿ ತುಂಬಾ ಕೇಸಲ್ಲಿ ಬೋರ್ಡ್ ನ ಮ್ಯಾನೇಜ್ಮೆಂಟ್ ಡಿಲೇ. ಈ ಕೇಸ್ ಯಾಕೆಂದ್ರೆ ಎಷ್ಟು ದಿನ ಮುಂದುವರಿತದೋ ಅಷ್ಟು ನಷ್ಟ ಜಾಸ್ತಿ. ಶೇರ್ ಹೋಲ್ಡರ್ಸ್ಗೆ ನೋವು ಏನಿದೆ, ಡೆಪಾಸಿಟರ್ಸ್ಗೆ ನೋವು ಏನಿದೆ, ಅದು ಅಷ್ಟು ದಿನ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಇವತ್ತು ನಿಮ್ಮ ಬೋರ್ಡ್ ರೈಟ್ ಟೈಮ್ ನಲ್ಲಿ ಡಿಸಿಷನ್ ತಗೊಂಡದ್ರಿಂದ ಬಹುಶಃ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ.
जैसे किसी भी शादी में फंक्शन में दो कुटुंब का जब मिलन होता है तो हमारे धर्म में कुंडली मिलन के लिए दो गुरुजी को दो साइड से दिखाया जाता है। वैसा ही प्रोसेस हमने इधर किया है। We have appointed two independent auditors, one from National Cooperative Bank, one from Cosmos Cooperative Bank. I will name them. This is Yadi Prabhu and Company Chartered Accountant Firm, MNS and Company Chartered Accountant from Bangalore, which was represented by Chartered Accountant Nagabhushan and Srinivas. And both these auditing firms have given their due diligence report और वो हमने सोच के दोनों बोर्ड ने ये सजेशन, ये प्रस्ताव आपके सामने मर्जर का रखा है। तो कुंडली मिलन जैसा हम कहते हैं वो काम ये दो चार्टर्ड अकाउंटेंट हमने किया है। ಈ ಮರ್ಜರ್ ಪ್ರಪೋಸಲ್ ಮುಂದುವರಿಯಬೇಕು ಬೇಡವಾ ಅಂತ ನೋಡ್ಲಿಕ್ಕೆ ನಾವು ಎರಡು ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಸ್ ಅನ್ನ ಅಪಾಯಿಂಟ್ ಮಾಡಿದೀವಿ. ಒಂದು ಬೆಂಗಳೂರಿನವರೇ ಆದ MNS ಕಂಪನಿ ನಾಗಭೂಷಣ್ ಅಂಡ್ ಶ್ರೀನಿವಾಸ್ ಅಂತ, ಇನ್ನೊಂದು ಬಾಂಬೆ ಚಾರ್ಟರ್ಡ್ ಅಕೌಂಟೆಂಟ್ ಅಸೋಸಿಯೇಷನ್. ಆ ಇಬ್ಬರ ಒಪಿನಿಯನ್ ತಗೊಂಡು ಅದರ ಪ್ರಕಾರ ಮೆರ್ಜರ್ಗೆ ಮುಂದುವರಿಬಹುದು ಅಂತ ಒಪಿನಿಯನ್ ಬಂದ ನಂತರ ನಾವು ಈ ಡಿಸಿಷನ್ ತಗೊಳ್ತಾ ಇದ್ದೇವೆ. At the last concluding, I will like to make a statement that you have planned your extraordinary general body meeting to give full 100% consent for this voluntary merger with the interest that bank grows and continues with some another bank which is a capable bank. I would like to mention that here the word the National Cooperative Bank was the basic, we have got a concept of nationalism where the Cosmos, the word which is coined and accepted by our founders 117 years back, Cosmos is universe, so this nation is getting merged into universe. ನಮ್ಮ ಕಾಸ್ಮೋಸ್ ಬ್ಯಾಂಕಿನ ಡೈರೆಕ್ಟರ್ಸ್ ಪ್ರಪಂಚ ಅರಿಯುವ ಮುಂಚೆನೆ ನಮ್ಮ ಕಾಸ್ಮೋಸ್ ಅಂದ್ರೆ ವಿಶ್ವ, ಕಾಸ್ಮೋಸ್ ಅಂದ್ರೆ ವಿಶ್ವದ ಒಂದು ಅಭಿಪ್ರಾಯವನ್ನು ಅವರು ಆಗಲೇ ನಮ್ಮ ಬ್ಯಾಂಕಿನ ಹೆಸರಲ್ಲಿ ಹಾಕಿದ್ದಾರೆ. ಹಾಗಾಗಿ ನಾವೀಗ ಅದೇ ಸಿದ್ಧಾಂತಗಳನ್ನು ಮುಂದುವರಿಸಿಕೊಂಡು ಬಂದು ಈ ಮೆರ್ಜರ್ನ ನಡೆಸಬೇಕಂತಿದ್ದೇವೆ. In all this process, I would like to mention that the board meeting of your National Cooperative Bank is predetermined on 29th. Our board meeting is predetermined on 30th. Your 100% consent for this voluntary merger. I assure you on behalf of the Cosmos family, though it is taking, I would use the word so-called weak bank by the authorities on the paper and the society at large, but which has got inherent potential in every stakeholder, including my human asset, that is the staff of National Cooperative Bank. I assure you on behalf of the board of the Cosmos, with the faith that our 80,000 shareholders from the 7 states has got in our board and in me, I assure you that we will clear this proposal with 100% consent in our Cosmos board to get merged, nationalized National Cooperative Bank with the Cosmos Bank. With this word, I thank you once again for this occasion and a preliminary introduction with us, because as I said, this is a get together and coming together of the two families. Those are relations which are continued forever, but all the options for the technical and financial purpose should be made clear to you. Therefore, I made it. I once again thank you all, and those who are not visible to me just now here, but those who are attending the meeting from the downstairs or from the pandal, I also thank them all and expect that our relation will remain forever for long term and be Cosmosian. With this word, I stop and thank you everyone and your management as well as the depositors forum as well. Thank you so much. ಎಲ್ಲರೂ ಒಕ್ಕೆ ಇದೆಯಮ್ಮ? ನಾವೇನಾದರೂ ಇಷ್ಟು ದಿವಸದಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂಗೆ ನಡ್ಕೊಂಡಿದ್ರೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಿಮ್ಮನ್ನ ಕ್ಷಮೆ ಕೇಳ್ತೀವಿ. ಯಾಕೆ ಅಂತಂದ್ರೆ ಭಾವನೆಗಳಿಗೆ ಒತ್ತು ಕೊಡುವಂತ ಕಾಲ ಅಲ್ಲ ಇದು ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ನಮಗೂ ಗೊತ್ತು ನಮ್ಮ ಹಿರಿಯರು ಮಾಡಿರುವಂತ ಬ್ಯಾಂಕ್, ಆದ್ರೆ ಮೇಲ್ಗಡೆ ಇದ್ದ ಅವರುಗಳು ಹಾಳು ಮಾಡ್ತಿದ್ದಾರೆ ಅಂತ ಮನೋಭಾವನೆ ಬರಬಾರ್ದು ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ತಗೊಂಡಿದ್ದೀವಿ. ಅನ್ಯತಾ ಕೊಡ್ತೀನಿ ಅಂತ ದಯವಿಟ್ಟು ಪರಿಚಯ ಪರವಾಗಿಲ್ಲ. ಮನಸ್ಸಲ್ಲಿ ಏನೇ ಇದ್ರು ಅದನ್ನ ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ. ನಿಮ್ಮ ಹಣಕ್ಕೋಸ್ಕರ, ನಮಗೋಸ್ಕರ ಅಲ್ಲ, ನಿಮ್ಮ ಹಣಕ್ಕೋಸ್ಕರ ಮಧ್ಯಪೂರ್ವಕ ಓಡಾಡ್ತೀವಿ.
ಮಾಡಿರ್ತೇನೆ. ಈಗ ಸರಿಸುಮಾರು 5 ತಿಂಗಳು ಕೆಳಗೆ ಒಂದು ರಿಸರ್ವ್ ಬ್ಯಾಂಕಿನ ಆಲ್ ಇನ್ಕ್ಲೂಸಿವ್ ಡೈರೆಕ್ಷನ್ಸ್ ಬಂದಲ್ಲಿಂದ ಆತಂಕಗಳು ನಿಮಗೆ ಹಾಗೆ ನಮಗೆ ಏನು ಮಾಡಬೇಕು ಗೊತ್ತಿಲ್ಲ. ಪ್ರತಿ ದಿವಸಕ್ಕೆ ಒಂದೊಂದು ದಿವಸ RBI ಸರ್ಕ್ಯುಲರ್ ಬರ್ತಾಯಿತ್ತು, ಏನು ಮಾಡಬೇಕು ಅಂತೇಳಿ ಗೊತ್ತಿಲ್ಲ. ಮುಂದೇನು ಹೇಗೆ ಮಾಡೋದು, ಡಿಪಾಸಿಟರ್ ಹಣ ಸೇಫ್ ಆಗೋದು, ಸಿಬ್ಬಂದಿ ವರ್ಗ ಸದಸ್ಯರದ್ದು ಎಲ್ಲ ಸಮಸ್ಯೆಗಳಿದ್ದು ಆಡಳಿತ ಮಂಡಳಿ ದಿಟ್ಟ ನಿರ್ಧಾರ ತಗೊಂಡು ಮರ್ಜರ್ ಬಗ್ಗೆ ಬಹಳ ಮುಖ್ಯವಾಗಿ ಪ್ಲಾನ್ ಮಾಡೋದು. ಮುಂದಿನ ದಿನಗಳಲ್ಲಿ ನಡೆಸಲಿಕ್ಕೆ ಕಷ್ಟ ಆದರೂ ಅಂದಿನಿಂದ ಇಂದಿನವರೆಗೆ ನೀವೆಲ್ಲ ನಮ್ಮ ಬ್ಯಾಂಕಿನ ಹಿರಿಯ ಸದಸ್ಯರು, ಹಿರಿಯ ಡಿಪಾಸಿಟರು, ನಾವೆಲ್ಲ ಕ್ಲರಿಕಲ್ ಲೆವೆಲ್ಲಿಂದ ಇದ್ದವರು ಹೋಗುವ ಅಂತೇಳಿ ಅಷ್ಟು ಆತ್ಮೀಯತೆಯಲ್ಲಿ ಮಾತಾಡೋರು ನಮಗೆ ಸಪೋರ್ಟ್ ಮಾಡಿದ್ದೀರಿ. ಇನ್ನು ಕೇವಲ ಇನ್ನೊಂದು 1.5-2 ತಿಂಗಳ ಒಳಗಡೆ ಒಂದು ಎಲ್ಲ ಒಳ್ಳೆಯ ಹಂತಕ್ಕೆ ಕಾಣ್ತಾ ಇದೆ. ಈ ಕಾರ್ಯಕ್ಕೆ ಸಹಕರಿಸಿದ ನಿಮ್ಮೆಲ್ಲರಿಗೂ ಆಡಳಿತ ಮಂಡಳಿ ಪರವಾಗಿ, ನಾವು ಸಿಬ್ಬಂದಿ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ.